ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಸಪ್ಲಿಮೆಂಟ್ರಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಒಂದು 2 ಅವರ್ ಆಯಿತು, ನಾನು ಲೇಟ್ ಮಾಡ್ತಾಯಿದ್ದೀನಿ. ಮೇ ಬಿ ನಿಮಗೆಲ್ಲರೂ ಕೂಡ ಮಾಹಿತಿ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಸಲ್ಟ್ ಆಫೀಷಿಯಲಿ ಡಿಕ್ಲರೇಷನ್ ಮಾಡಿದ್ದಾರೆ. ನೀವು ರಿಸಲ್ಟಿಗೆ ಹೋಗಿ, ನೀವು ನಾರ್ಮಲ್ ರಿಸಲ್ಟ್ ಲಿಂಕಿಗೆ ಹೋಗಿ ಈ ರೀತಿ ನೀವು ಅಪ್ಲಿಕೇಶನ್ ನಂಬರ್ಗಳನ್ನು ಹಾಕಿ ನಿಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ಯಾವ್ದಾದ್ರು ಒಂದು ಡೆಮೋ ಇದ್ದರೆ ತೋರಿಸ್ತೀನಿ. ನಮ್ಮ ಹತ್ರ ಯಾವುದೇ ಥರದ ಡೆಮೋ ನಂಬರ್ ಇಲ್ಲ, ಹೇಗೆ ತೋರಿಸಲ್ಲ. ಬಟ್ ಆಫೀಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಡಿಕ್ಲರೇಷನ್ ಕೂಡ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್. ತಪ್ಪದೆ ನನಗೆ ಕಾಮೆಂಟ್ ಹಾಕಿ, ಪಾಸ್ ಆದವರು ಎಲ್ಲರೂ ಕಾಮೆಂಟ್ ಹಾಕಿ. ಮತ್ತು ಪಾಸ್ ಆಗದೇ ಇರೋರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಇದೆ, ಅಥವಾ ರೀವ್ಯಾಲ್ಯೂಷನ್ ಇದೆ. ರೀವ್ಯಾಲ್ಯೂಷನ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ರೀವ್ಯಾಲ್ಯೂಷನ್ ಡೇಟ್ಗಳನ್ನು ಕೂಡ ಕೊಡ್ತಾರೆ. ನಾಳೆಗೆ ರಜೆ ಇದೆ. ಸೋಮವಾರ ತನಕ ನಿಮಗೆ ರೀವ್ಯಾಲ್ಯೂಷನ್ ಅದು ಸ್ಕೆಡ್ಯೂಲನ್ನು ಕೊಡ್ಬೋದು, ಟೈಮ್ ಟೇಬಲನ್ನು ಕೊಡ್ಬೋದು. ರೀವ್ಯಾಲ್ಯೂಷನ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಯಾರು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಫೇಲ್ ಆಗಿದ್ದೀರಿ ಅವ್ರುಗಳಿಗೆ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಚಾನ್ಸ್ ಇದೆ. ಇನ್ನೊಂದು ಚಾನ್ಸ್ ಇದೆ, ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮೊದಲು ಇನ್ನೊಂದು ಚಾನ್ಸ್ ಇದೆ. ನೀವು ಚೆನ್ನಾಗಿ ಬರ್ದೀಪ್ಪ ಅಂತಂದರೆ ನೀವು ರೀವ್ಯಾಲ್ಯೂಯೇಷನ್ ಹಾಕ್ಬೋದು. ಆಲ್ ದ ಬೆಸ್ಟ್. ಯಾರೆಲ್ಲ ನೀವು ಥರ್ಡ್ ಇಯರ್ಗೆ ಎಲಿಜಿಬಲ್ ಆಗಿದ್ದೀರಿ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಮತ್ತು ನಿಮ್ಮಲ್ಲಿ ರಿಸಲ್ಟ್ ಏನಾಗಿದೆ ಅನ್ನೋದು ಕೂಡ ತಪ್ಪದೇ ಮಾಹಿತಿನ ಕೊಡಿ.